ಸಿನಿಮಾದ ಹಾಡುಗಳ ಬಗ್ಗೆ ಹೇಳಿ ಸರ್. ಸಿನಿಮಾ ಹಾಡುಗಳನ್ನ ಕಂಪೋಸ್ ಮಾಡಿದ್ದು ಮಣಿ ಶರ್ಮಾ ಅವರು, ರೀ ರೆಕಾರ್ಡಿಂಗು ರವಿ ಬಸೂರ್ ಅವರು. ಮಣಿ ಶರ್ಮಾ ಅವರು ಸಾಂಗ್ ಕಂಪೋಸ್ ಮಾಡಿರೋದು. ಯೂಶಲಿ ಎಲ್ಲ ಸಿನಿಮಾದಲ್ಲೂ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಕಂಪೋಸ್ ಮಾಡೋದು ಅವರೇ, ರೀ ರೆಕಾರ್ಡಿಂಗ್ ಮಾಡೋದು ಅವರೇ. ಇದರಲ್ಲಿ ನಾವು ಡಿಫ್ರೆಂಟ್. ರೀ ರೆಕಾರ್ಡಿಂಗ್ ರವಿ ಬಸೂರ್ ಅವರು, ಮಣಿ ಶರ್ಮಾ ಅವರು. ಸಾಂಗ್ ಬಗ್ಗೆ ಒಂದು ಐಟಮ್ ಸಾಂಗ್ ಇದೆ, ಕ್ಲಬ್ ಸಾಂಗ್. ಇನ್ನೂ ಒಂದು ಲವ್ ಸಾಂಗ್, 2 ಲವ್ ಸಾಂಗ್ ಇದೆ, ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ. ಒಟ್ಟು 4 ಕುರಿತಾಗಿ ಸೀನ್ಸ್ ಎಲ್ಲ ಇದೆ. ಆ ಪೇಟ್ರಿಯಾಟಿಕ್ ಸೀನ್ಸ್ ಕೆಲವು ಇದೆ, ಅದಕ್ಕೆ ಅಂತ ಪರ್ಟಿಕ್ಯುಲರ್ ಸಾಂಗ್ ಇಲ್ಲ. ಈ ದೇಶಭಕ್ತಿ ಸಿನಿಮಾಗಳು ಅಂತ ಹೇಳಿ ನಾವು ನೋಡಿದಾಗ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಆಗ್ಲಿ, ಯಾವುದೇ ಚಿತ್ರರಂಗದಲ್ಲಾಗ್ಲಿ, ಸಾಮಾನ್ಯವಾಗಿ ಈ ಕಾಶ್ಮೀರ ಅಥವಾ ಗಡಿ ಭಾಗದಲ್ಲಿ ಶೂಟಿಂಗ್ ಆಗುವಂತದ್ದು, ಸೊ ಅಂತದ್ದೆಲ್ಲ ಇದ್ದೇ ಇರುತ್ತೆ. ಸೊ ನಿಮ್ ಸಿನಿಮಾದಲ್ಲಿ ಎಲ್ಲೆಲ್ಲೆಲ್ಲ ಶೂಟ್ ಆಗಿದೆ? ಆಲ್ ಓವರ್ ಇಂಡಿಯಾ ಆಗಿದೆ ಆಲ್ಮೋಸ್ಟ್. ಕಾಶ್ಮೀರ್, ರಾಜಸ್ಥಾನು, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಗಿದೆ ಆಲ್ಮೋಸ್ಟ್. ಬಾದಾಮಿ ಎಲ್ಲ ಕಡೆ, ಕರ್ನಾಟಕದಲ್ಲಂತೂ ಎಲ್ಲೂ ಬಿಟ್ಟಿಲ್ಲ ಆಲ್ಮೋಸ್ಟ್. ಮತ್ತೆ UP ಅಲ್ಲಿ ಮಾಡಿದ್ದೀವಿ, ಮುಂಬೈಯಲ್ಲಿ ಮಾಡಿದ್ದೀವಿ, ಡೆಲ್ಲಿ, ಆಗ್ರಾ, ಎಷ್ಟೊಂದು ಕಡೆ ಮಾಡ್ಬಿಟ್ಟಿದ್ದೀವಿ ಮೇಡಮ್. ಸಾಂಗ್ಸ್ ಎಲ್ಲ ಫಾರಿನ್? ಇಲ್ಲ 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 ಸಾಂಗಾ ಇಲ್ಲ ಮೇಡಮ್, ಸಾಂಗ್ ಫಾರಿನ್ ಹೋಗಿಲ್ಲ. ಇಲ್ಲ, ಇಂಡಿಯಾದಲ್ಲಿ ನಡೆಯೋದ ಕತೆ ಇಂಡಿಯಾದಲ್ಲೇ ಮಾಡಿದ್ದೀವಿ. ಇಂಡಿಯಾದಲ್ಲೇ ಮಾಡಿದ್ದು, ಆದ್ರೆ ಇದು ಗ್ಲೋಬಲ್ ಲೆವೆಲ್ಗೆ ಹೋಗ್ತಾ ಇರುವಂತ ಸಿನಿಮಾ ಅನ್ನೋದೇ ಹೆಗ್ಗಳಿಕೆ. ಇದ್ರ ಜೊತೆಗೆ ನಾವು ಮಾತಾಡ್ಬೇಕಾಗಿದ್ದು ಸಿನಿಮಾ, ಇಡೀ ಒಂದು ಸಿನಿಮಾ ಸಿದ್ಧ ಆಗೋದಕ್ಕೆ ತೆಗೆದುಕೊಂಡಂತ ಕಾಲಾವಧಿ ಬಗ್ಗೆ. ಸೊ ಎಷ್ಟು ಸಮಯ ಹಿಡಿತು ಮಾರ್ಟಿನ್ಗೆ ಶೂಟ್ ಮಾಡೋದಕ್ಕ? ಕಂಪ್ಲೀಟ್ ಸಿನಿಮಾ ರೆಡಿ ಆಗ್ಲಿಕ್ಕೆ ಈಗ ಪೋಸ್ಟ್ ಪ್ರೊಡಕ್ಷನ್ ಒಂದು 6 months ನಾವು ಆಯ್ತು ಮೇಡಮ್. 1.5 2 years ಅಂತ ಆಯ್ತು. ತುಂಬಾ ದೀರ್ಘಾವಧಿ ಅಂತ ಅನ್ನಿಸ್ತಾ? ಮುಂಚೆ ಸಾಂಗ್ ನೋಡಿ ಅದು ಒಂದು ಇನ್ವಿಟೇಷನ್ ತರ ಇರೋದು. ಸಾಂಗ್ ನೋಡಿ ಹೋಗ್ಬೇಕು ಹೋಗ್ಬಾರ್ದ ಅಂತ ಡಿಸೈಡ್ ಆಗೋರು. ಈಗ ಬೇಸಿಕಲಿ ಏನು ಅಂದ್ರೆ, ಇವಾಗ ಟೆಕ್ನಿಕಲಿ ಎಲ್ರಿಗೂ ಗೊತ್ತು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ರಿವ್ಯೂಸ್ ಮಾಡೋರು ನಿಮ್ ಗಮನಕ್ಕೆ ಬಂದಿರುತ್ತೆ. ರಿವ್ಯೂ ಮಾಡೋರು ಈ ಕ್ಯಾಮ್ರಾ ಇಲ್ಲಿಡ್ಬೇಕಾಗಿತ್ತು. ಸೊ ಟೆಕ್ನಿಕಲಿ ಎಲ್ರಿಗೂ ಗೊತ್ತಿರೋದ್ರಿಂದ, ಎಕ್ಸಾಂಪಲ್ ಇವಾಗ ಒಬ್ಬ ಒಳ್ಳೆ ಡ್ರೈವರು, ನಿನಗೆ ಯಾರ ಬೆಸ್ಟ್ ಡ್ರೈವರು ಅಂತ ಕೇಳಿದ್ರೆ ಅವ್ರು ಇನ್ನೊಬ್ರು ಹೆಸರು ಹೇಳ್ತಾರೆ ಅಂದ್ರೆ ಅವ್ರು ನಿಜವಾಗ್ಲೂ ಚೆನ್ನಾಗಿ ಡ್ರೈವ್ ಮಾಡಿದ್ರೆ ಮಾತ್ರ. ಅವ್ರು ನಿಜವಾಗ್ಲೂ, ಇವಾಗ ನೀವು ರಿಪೋರ್ಟರ್, ನಿಮ್ಗೆ ಯಾರು ಬೆಸ್ಟ್ ರಿಪೋರ್ಟರ್ ಅಂದ್ರೆ, ನೀವು ನಿಜವಾಗ್ಲೂ ಅವ್ರು ಒಳ್ಳೆ ರಿಪೋರ್ಟರ್ ಆದ್ರೆ ನೀವು ಅವ್ರನ್ನ ಇಷ್ಟಪಡೋದು. ಖಂಡಿತ ಒಂದೇ ವೃತ್ತಿ. ಸೊ ಇವಾಗ ಟೆಕ್ನಿಕಲಿ ಅವ್ರಿಗೆ ಗೊತ್ತಿದೆ ಅಂದ್ರೆ ನಿಜವಾಗ್ಲೂ ಅವ್ರಿಗೂ ಇಷ್ಟ ಆಗ್ಬೇಕು ಅಂದ್ರೆ ಒಂಚೂರು ಟೈಮ್ ಆಗೇ ಆಗತ್ತೆ ಮೇಡಮ್. ಅದನ್ನೇ ಟೀಸರು ಟ್ರೈಲರ್ ನೋಡಿದ್ರು ಸಿನಿಮಾ ಡಿಸೈಡ್ ಮಾಡ್ತಾರೆ, ನೋಡ್ಬೇಕಾ ನೋಡಬಾರ್ದ, ನಾನು OTT ಅಲ್ಲಿ ನೋಡ್ಬೇಕಾ ಥಿಯೇಟ್ರಲ್ಲಿ ನೋಡ್ಬೇಕಾ ಅನ್ನೋದು ಅಲ್ಲೇ ಡಿಸೈಡ್ ಆಗೋಗ್ತಾರೆ. ಮುಂಚೆ ಆದ್ರೆ ನಾವು ಸಾಂಗ್ಸ್ನ ನೋಡ್ಕೊಂಡು ಡಿಸೈಡ್ ಮಾಡ್ತಾ ಇದ್ರು. ಇವಾಗ ಬಿಡೋ ಪ್ರತಿಯೊಂದು ಕಂಟೆಂಟು ಚೆನ್ನಾಗಿದ್ಯಾ ಚೆನ್ನಾಗಿಲ್ವೋ, ಆಮೇಲೆ ಅದಕ್ಕೂ ರಿವ್ಯೂಸ್ ಮಾಡ್ತಾರೆ. ಟ್ರೈಲರ್ಗೆ ರಿವ್ಯೂ ಇರುತ್ತೆ, ಟೀಸರ್ಗೆ ರಿವ್ಯೂ ಇರುತ್ತೆ, ಸಿನಿಮಾ ರಿಲೀಸ್ ಆದ್ಮೇಲೆ ಅದಕ್ಕೊಂದು ರಿವ್ಯೂ ಇರುತ್ತೆ. ಸೊ ಅದನ್ನ ನೋಡೋ ಅಂತ ಜನಗಳು ಇದ್ದಾರೆ. ಅದನ್ನ ರಿವ್ಯೂ ನೋಡಿ ಸಿನಿಮಾಗೆ ಬರೋಂತವ್ರ ಸಂಖ್ಯೆ ಕೂಡ ಅಲ್ವಾ. ಇವಾಗ ಆನೆಸ್ಟ್, ನೀವು ಪೇಪರ್ ರಿವ್ಯೂ ನೋಡ್ಬಿಡ್ತಾನೆ ಸಿನಿಮಾಗೆ ಹೋಗೋದು, ಮತ್ತೆ ಹಂಗೇನೆ. ಸೊ ನೋಡಿದ ತಕ್ಷಣ ಫಸ್ಟ್ ಇನ್ವಿಟೇಷನ್ ಅಲ್ಲೇ ಕರೆಕ್ಟ್ ಆಗಿ ಇರ್ಬೇಕು ಅನ್ನೋದಕ್ಕೆ ನಾವು ಟೈಮ್ ತಗೊಂಡ್ ಮಾಡಿದ್ದು. ಅದಕ್ಕೆ ಒಂಚೂರು ಈ ಮಾರ್ಟಿನ್ ಅನ್ನುವಂಥ ಟೈಟಲ್, ಸೊ ಇದು ಕಲ್ಪನೆಗೆ ಬಂದಂತದ್ದ ಅಥವಾ ನಿಜಕ್ಕೂ ಇರುವಂತಹ ವ್ಯಕ್ತಿಯ ಹೆಸರ? ಇಲ್ಲ, ಮಾರ್ಟಿನ್ ಒಂದು ಸಿನಿಮಾಗೆ ಅಂತಾನೆ ಹೆಸರಿಟ್ಟಿದ್ದು. ಆ ಕ್ಯಾರೆಕ್ಟರ್ಗೆ ಹೆಸರಿಟ್ಟಿದ್ದೆ ನಮ್ಮ ಪ್ರೊಡ್ಯೂಸರ್. ಮಾರ್ಟಿನ್ ಅನ್ನೋದೇ ಇಡೋಣ ಚಿತ್ರಕ್ಕೆ ಅಂತಾನೆ ಹೇಳಿ ಮಾರ್ಟಿನ್ ಅಂತಾನೆ ಹೆಸರಿಟ್ಟಿದ್ದು. ಸೊ ಪ್ರೊಡ್ಯೂಸರ್ ಅದು ಇದೇನು ನಿಜವಾಗ್ಲೂ ನಡೆದಂತ ಕತೆ ಅದೆಲ್ಲ ಏನಿಲ್ಲ, ಅದೆಲ್ಲ. ಸೊ ಇದೊಂದು ಕಾಲ್ಪನಿಕ ಕತೆ. ಹೌದು.